ಓಕೆ ನೆಕ್ಸ್ಟ್ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ರಾಜ್ಯದ ಗೃಹ ಸಚಿವರಿಗೆ ಮಾಹಿತಿನೇ ಇಲ್ವಂತೆ. ಈ ಬಾಗಪ್ಪ ಹರಿಜನ್ ಆತ ಸತ್ತಿದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಗೃಹ ಸಚಿವರು ಹೇಳ್ತಿದ್ದಾರೆ. ಮೊದಲೇ ರೌಡಿ ಎಂದ ಪರಮೇಶ್ವರ್, ಸದ್ಯ ಡೀಟೇಲ್ಸ್ ಗೊತ್ತಿಲ್ಲ, ಮೇಲ್ನೋಟಕ್ಕೆ ಅನೇಕ ಪ್ರಯತ್ನಗಳು ಆಗಿದೆ ಅನ್ನುವಂತಹ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದ ಗೃಹ ಸಚಿವರಿಗೆ ಇನ್ನೂ ತನಕ ಗೊತ್ತಾಗಿಲ್ವಂತೆ ಏನಾಗಿದೆ ಅಂತಂದ್ಬಿಟ್ಟು ಬಾಗಪ್ಪ ಹರಿಜನ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಡನ್ನಾಗಿ ಗೊತ್ತಾಗಿರಲೇಬೇಕು ಅಂತಲ್ಲ, ಪಾಪ ಅವರು ನೇರವಾಗಿ ಹೇಳ್ತಾರೆ ಬೇರೆ ವಿಚಾರ. ಹೌದಾ, ಹಂಗಾಗಿದೆಯಾ ಅಂತ ಅಟ್ಲೀಸ್ಟು ತಮ್ಮ ಅಕ್ಕಪಕ್ಕದಲ್ಲಿರೋರ ಹತ್ರ ಸ್ವಲ್ಪ ಕೇಳ್ಕೋಬೇಕು. ಇವತ್ತು ಏನಪ್ಪ ಡೀಟೇಲ್ಸು ಮಾಹಿತಿ ಅಂತೇಳಿ. ಈಗ ಕೆಲವರು ನಾಯಕರು ಇರ್ತಾರೆ, ಎಲ್ಲ ಮಾಹಿತಿಗಳಿರುತ್ತೆ, ಕಿಸೆಯಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲವನ್ನೂ ಕೂಡ. ಈಗ ಯಡಿಯೂರಪ್ಪನವರೆಲ್ಲ ಇದ್ದಾರಲ್ಲ, ಅವರೆಲ್ಲ ಸ್ವಲ್ಪ ಅಂದರೆ ಈ ನೆನಪು ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಒಂದು ಚೀಟಿ ಅವ್ರದ್ದು ಏನು, ಅದು ಕೇವಲ ಅವರು ಅಂತಲ್ಲ, ಎಲ್ಲರೂ ನಾವು ಕೂಡ ಮಾಡ್ಕೊಂಡ್ರೆ ಒಳ್ಳೇದು ನಮ್ಮ ಪ್ರತಿ ದಿವಸ ಕೆಲಸಗಳೇನು ಅಂತೇಳಿ. ದೇವೇಗೌಡ ಇಂಥವರೆಲ್ಲ ಇರ್ತಾರೆ. ಆ್ಯಂಡ್ ಪರಮೇಶ್ವರ್ ಇಂಥದ್ದು ಒಂದು ಬಂದಾಗ, ದೊಡ್ಡ ವಿಷಯಗಳಾದಾಗ ನನಗೆ ಗೊತ್ತಿಲ್ಲ ಅಂತ ಹೇಳುವಾಗ ಅದು ಜನಗಳಿಗೆ ಯಾವ ರೀತಿ ಅಥವಾ ಮೀಡಿಯಾದಲ್ಲಿ ಕನ್ವಿನ್ಸ್ ಆಗೋ ರೀತಿ ಅವರು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ, ಯಾಕೆ ಅದರ ಬಗ್ಗೆ ಅಪ್ಡೇಟ್ ಆಗ್ತಾ ಇಲ್ಲ ಅಂದರೆ ಗೃಹ ಸಚಿವರಿಗೆ ಗೊತ್ತಿಲ್ಲ. ಈಗ ನಾವೇನು ಹೇಳ್ತೀವಿ, ಗೊತ್ತಿಲ್ಲ ಅಂತ ಹೇಳುವ, ಗೊತ್ತಿಲ್ಲ ಅಂತ ಮಾಡ್ತೀವಿ. 2 ನಿಮಿಷ ಕಳೆದ ತಕ್ಷಣ ಮಾಹಿತಿ ಗೊತ್ತಾಗ್ಬೋದು, ಬೇರೆ ವಿಚಾರ. ಆದರೆ ಹೊರಗೆ ಬಂದಾಗ ಈ ಇಂಟೆಲಿಜೆನ್ಸ್ ಎಲ್ಲ ಇವ್ರಿಗೆ ಮಾಹಿತಿ ಕೊಡ್ತಾರೆ, ಇವ್ರಿಗೆ ಕೇಳಬೇಕಲ್ಲ, ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಅದೇನೋ ಗೊತ್ತಿಲ್ಲ, ಡೀಟೇಲ್ಸ್ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಅವ್ರ ಮೇಲೆ ಅನೇಕ ಸಾರಿ ಪ್ರಯತ್ನ ಆಗಿತ್ತು. ಅವರ ಗುಂಪುಗಳಲ್ಲೇ ಏನೋ ಆಗಿದೆ ಅಂತ ಮೇಲ್ನೋಟಕ್ಕೆ ಹೇಳ್ತಿದ್ದಾರೆ. ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇಲ್ಲ, ಇನ್ನೂ ಆಗಿಲ್ಲ, ಅರೆಸ್ಟ್ ಮಾಡಿಲ್ಲ, ಯಾರನ್ನೂ ಮಾಡ್ತಾರೆ. ಇಲ್ಲ, ಖಂಡಿತವಾಗಿ ಮಾಡ್ತಾರೆ. ಅದೆಲ್ಲ ಇಲ್ಲ, ಭಾಳ ಸೀರಿಯಸ್ ಆಗಿ ತೊಗೊಳ್ತೀವಿ ಅದನ್ನು. ಯಾಕೆಂದರೆ ಅದು ಹಳೆ ವೈಷಮ್ಯ ಇದೆಲ್ಲ ಇದೆ. ಮತ್ತು ಅವರು ಕೂಡ ಅವನು ರೌಡಿ ಅನ್ನೋದು ಮೊದಲಿನಿಂದನೂ ಕೂಡ ಗೊತ್ತಾದ ವಿಷಯನೇ. ಹಾಗಾಗಿ ಅದನ್ನು ಸೀರಿಯಸ್ ಆಗಿ ತೊಗೊಳ್ತಾರೆ. ಅದೇನು. ಓಕೆ ನೆಕ್ಸ್ಟ್ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ರಾಜ್ಯದ ಗೃಹ ಸಚಿವರಿಗೆ ಮಾಹಿತಿನೇ ಇಲ್ವಂತೆ. ಈ ಬಾಗಪ್ಪ ಹರಿಜನ್ ಆತ ಸತ್ತಿದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಗೃಹ ಸಚಿವರು ಹೇಳ್ತಿದ್ದಾರೆ. ಮೊದಲೇ ರೌಡಿ ಎಂದ ಪರಮೇಶ್ವರ್, ಸದ್ಯ ಡೀಟೇಲ್ಸ್ ಗೊತ್ತಿಲ್ಲ, ಮೇಲ್ನೋಟಕ್ಕೆ ಅನೇಕ ಪ್ರಯತ್ನಗಳು ಆಗಿದೆ ಅನ್ನುವಂತಹ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದ ಗೃಹ ಸಚಿವರಿಗೆ ಇನ್ನೂ ತನಕ ಗೊತ್ತಾಗಿಲ್ವಂತೆ ಏನಾಗಿದೆ ಅಂತಂದ್ಬಿಟ್ಟು ಬಾಗಪ್ಪ ಹರಿಜನ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಡನ್ನಾಗಿ ಗೊತ್ತಾಗಿರಲೇಬೇಕು ಅಂತಲ್ಲ, ಪಾಪ ಅವರು ನೇರವಾಗಿ ಹೇಳ್ತಾರೆ ಬೇರೆ ವಿಚಾರ. ಹೌದಾ, ಹಂಗಾಗಿದೆಯಾ ಅಂತ ಅಟ್ಲೀಸ್ಟು ತಮ್ಮ ಅಕ್ಕಪಕ್ಕದಲ್ಲಿರೋರ ಹತ್ರ ಸ್ವಲ್ಪ ಕೇಳ್ಕೋಬೇಕು. ಇವತ್ತು ಏನಪ್ಪ ಡೀಟೇಲ್ಸು ಮಾಹಿತಿ ಅಂತೇಳಿ. ಈಗ ಕೆಲವರು ನಾಯಕರು ಇರ್ತಾರೆ, ಎಲ್ಲ ಮಾಹಿತಿಗಳಿರುತ್ತೆ, ಕಿಸೆಯಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲವನ್ನೂ ಕೂಡ. ಈಗ ಯಡಿಯೂರಪ್ಪನವರೆಲ್ಲ ಇದ್ದಾರಲ್ಲ, ಅವರೆಲ್ಲ ಸ್ವಲ್ಪ ಅಂದರೆ ಈ ನೆನಪು ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಒಂದು ಚೀಟಿ ಅವ್ರದ್ದು ಏನು, ಅದು ಕೇವಲ ಅವರು ಅಂತಲ್ಲ, ಎಲ್ಲರೂ ನಾವು ಕೂಡ ಮಾಡ್ಕೊಂಡ್ರೆ ಒಳ್ಳೇದು ನಮ್ಮ ಪ್ರತಿ ದಿವಸ ಕೆಲಸಗಳೇನು ಅಂತೇಳಿ. ದೇವೇಗೌಡ ಇಂಥವರೆಲ್ಲ ಇರ್ತಾರೆ. ಆ್ಯಂಡ್ ಪರಮೇಶ್ವರ್ ಇಂಥದ್ದು ಒಂದು ಬಂದಾಗ, ದೊಡ್ಡ ವಿಷಯಗಳಾದಾಗ ನನಗೆ ಗೊತ್ತಿಲ್ಲ ಅಂತ ಹೇಳುವಾಗ ಅದು ಜನಗಳಿಗೆ ಯಾವ ರೀತಿ ಅಥವಾ ಮೀಡಿಯಾದಲ್ಲಿ ಕನ್ವಿನ್ಸ್ ಆಗೋ ರೀತಿ ಅವರು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ, ಯಾಕೆ ಅದರ ಬಗ್ಗೆ ಅಪ್ಡೇಟ್ ಆಗ್ತಾ ಇಲ್ಲ ಅಂದರೆ ಗೃಹ ಸಚಿವರಿಗೆ ಗೊತ್ತಿಲ್ಲ. ಈಗ ನಾವೇನು ಹೇಳ್ತೀವಿ, ಗೊತ್ತಿಲ್ಲ ಅಂತ ಹೇಳುವ, ಗೊತ್ತಿಲ್ಲ ಅಂತ ಮಾಡ್ತೀವಿ. 2 ನಿಮಿಷ ಕಳೆದ ತಕ್ಷಣ ಮಾಹಿತಿ ಗೊತ್ತಾಗ್ಬೋದು, ಬೇರೆ ವಿಚಾರ. ಆದರೆ ಹೊರಗೆ ಬಂದಾಗ ಈ ಇಂಟೆಲಿಜೆನ್ಸ್ ಎಲ್ಲ ಇವ್ರಿಗೆ ಮಾಹಿತಿ ಕೊಡ್ತಾರೆ, ಇವ್ರಿಗೆ ಕೇಳಬೇಕಲ್ಲ, ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಅದೇನೋ ಗೊತ್ತಿಲ್ಲ, ಡೀಟೇಲ್ಸ್ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಅವ್ರ ಮೇಲೆ ಅನೇಕ ಸಾರಿ ಪ್ರಯತ್ನ ಆಗಿತ್ತು. ಅವರ ಗುಂಪುಗಳಲ್ಲೇ ಏನೋ ಆಗಿದೆ ಅಂತ ಮೇಲ್ನೋಟಕ್ಕೆ ಹೇಳ್ತಿದ್ದಾರೆ. ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇಲ್ಲ, ಇನ್ನೂ ಆಗಿಲ್ಲ, ಅರೆಸ್ಟ್ ಮಾಡಿಲ್ಲ, ಯಾರನ್ನೂ ಮಾಡ್ತಾರೆ. ಇಲ್ಲ, ಖಂಡಿತವಾಗಿ ಮಾಡ್ತಾರೆ. ಅದೆಲ್ಲ ಇಲ್ಲ, ಭಾಳ ಸೀರಿಯಸ್ ಆಗಿ ತೊಗೊಳ್ತೀವಿ ಅದನ್ನು. ಯಾಕೆಂದರೆ ಅದು ಹಳೆ
ವೈಷಮ್ಯ ಇದೆಲ್ಲ ಇದೆ ಮತ್ತು ಅವರು ಕೂಡ ಅವನು ರೌಡಿ ಅನ್ನೋದು ಮೊದಲಿನಿಂದನೂ ಕೂಡ ಗೊತ್ತಾದ ವಿಷಯನೇ. ಹಾಗಾಗಿ ಅದನ್ನು ಸೀರಿಯಸ್ಸಾಗೆ ತಗೊಳ್ತಾರೆ. ಅದೇನು ಓಕೆ, ನೆಕ್ಸ್ಟ್ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ರಾಜ್ಯದ ಗೃಹ ಸಚಿವರಿಗೆ ಮಾಹಿತಿನೇ ಇಲ್ವಂತೆ. ಈ ಬಾಗಪ್ಪ ಹರಿಜನ್ ಆತ ಸತ್ತಿದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಗೃಹ ಸಚಿವರು ಹೇಳ್ತಿದ್ದಾರೆ. ಮೊದಲೇ ರೌಡಿ ಎಂದ ಪರಮೇಶ್ವರ್. ಸದ್ಯ ಡೀಟೇಲ್ಸ್ ಗೊತ್ತಿಲ್ಲ, ಮೇಲ್ನೋಟಕ್ಕೆ ಅನೇಕ ಪ್ರಯತ್ನಗಳ ಆಗಿದೆ ಅನ್ನುವಂತಹ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದ ಗೃಹ ಸಚಿವರಿಗೆ ಇನ್ನೂ ತನಕ ಗೊತ್ತಾಗಿಲ್ವಂತೆ ಏನಾಗಿದೆ ಅಂತಂದ್ಬಿಟ್ಟು ಬಾಗಪ್ಪ ಹರಿಜನ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಡನ್ನೇ ಗೊತ್ತಾಗಿರಲೇಬೇಕು ಅಂತಲ್ಲ, ಪಾಪ ಅವರು ನೇರವಾಗಿ ಹೇಳ್ತಾರೆ ಬೇರೆ ವಿಚಾರ. ಹೌದಾ, ಹಂಗಾಗಿದೆಯಾ ಅಂತ ಅಟ್ಲೀಸ್ಟು ತಮ್ಮ ಅಕ್ಕಪಕ್ಕದಲ್ಲಿರೋ ಹತ್ರ ಸ್ವಲ್ಪ ಕೇಳ್ಕೋಬೇಕು. ಇವತ್ತು ಏನಪ್ಪ ಡೀಟೇಲ್ಸು ಮಾಹಿತಿ ಅಂತೇಳಿ. ಈಗ ಕೆಲವರು ನಾಯಕರು ಇರ್ತಾರೆ, ಎಲ್ಲ ಮಾಹಿತಿಗಳಿರುತ್ತೆ, ಕಿಸೆಯಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲವನ್ನೂ ಕೂಡ. ಈಗ ಯಡಿಯೂರಪ್ಪನವರೆಲ್ಲ ಇದ್ದಾರಲ್ಲ, ಅವರೆಲ್ಲ ಸ್ವಲ್ಪ ಅಂದರೆ ಈ ನೆನಪು ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಒಂದು ಚೀಟಿ ಅವ್ರದ್ದು ಏನು, ಅದು ಕೇವಲ ಅವರು ಅಂತಲ್ಲ, ಎಲ್ಲರೂ ನಾವು ಕೂಡ ಮಾಡ್ಕೊಂಡ್ರೆ ಒಳ್ಳೇದು ನಮ್ಮ ಪ್ರತಿ ದಿವಸ ಕೆಲಸಗಳೇನು ಅಂತೇಳಿ. ದೇವೇಗೌಡ ಇಂಥವರೆಲ್ಲ ಇರ್ತಾರೆ. ಆ್ಯಂಡ್ ಪರಮೇಶ್ವರ್ ಇಂಥದ್ದು ಒಂದು ಬಂದಾಗ, ದೊಡ್ಡ ವಿಷಯಗಳಾದಾಗ ನನಗೆ ಗೊತ್ತಿಲ್ಲ ಅಂತ ಹೇಳುವಾಗ ಅದು ಜನಗಳಿಗೆ ಯಾವ ರೀತಿ ಅಥವಾ ಮೀಡಿಯಾದಲ್ಲಿ ಕನ್ವಿನ್ಸ್ ಆಗೋ ರೀತಿ ಅವರು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ, ಯಾಕೆ ಅದರ ಬಗ್ಗೆ ಅಪ್ಡೇಟ್ ಆಗ್ತಾ ಇಲ್ಲ ಅಂದರೆ ಗೃಹ ಸಚಿವರಿಗೆ ಗೊತ್ತಿಲ್ಲ. ಈಗ ನಾವೇನು ಹೇಳ್ತೀವಿ, ಗೊತ್ತಿಲ್ಲ ಅಂತ ಹೇಳುವ, ಗೊತ್ತಿಲ್ಲ ಅಂತ ಮಾಡ್ತೀವಿ. 2 ನಿಮಿಷ ಕಳೆದ ತಕ್ಷಣ ಮಾಹಿತಿ ಗೊತ್ತಾಗ್ಬೋದು, ಬೇರೆ ವಿಚಾರ. ಆದರೆ ಹೊರಗೆ ಬಂದಾಗ ಈ ಇಂಟೆಲಿಜೆನ್ಸ್ ಎಲ್ಲ ಇವ್ರಿಗೆ ಮಾಹಿತಿ ಕೊಡ್ತಾರೆ. ಇವ್ರಿಗೆ ಕೇಳಬೇಕಲ್ಲ, ಏನು ಹೇಳಿದಾರೆ ಕೇಳಿಸ್ಕೊಳ್ಳಿ. ಅದೇನೋ ಗೊತ್ತಿಲ್ಲ, ಡೀಟೇಲ್ಸ್ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಅವ್ರ ಮೇಲೆ ಅನೇಕ ಸಾರಿ ಪ್ರಯತ್ನ ಆಗಿತ್ತು. ಅವರ ಗುಂಪುಗಳಲ್ಲೇ ಏನೋ ಆಗಿದೆ ಅಂತ ಮೇಲ್ನೋಟಕ್ಕೆ ಹೇಳ್ತಿದ್ದಾರೆ. ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇಲ್ಲ, ಇನ್ನೂ ಆಗಿಲ್ಲ, ಅರೆಸ್ಟ್ ಮಾಡಿಲ್ಲ, ಯಾರನ್ನೂ ಮಾಡ್ತಾರೆ. ಇಲ್ಲ, ಖಂಡಿತವಾಗಿ ಮಾಡ್ತಾರೆ. ಅದೆಲ್ಲ ಇಲ್ಲ, ಭಾಳ ಸೀರಿಯಸ್ ಆಗಿ ತಗೊಳ್ತೀವಿ ಅದನ್ನು. ಯಾಕೆಂದರೆ ಅದು ಹಳೇ ವೈಷಮ್ಯ ಇದೆಲ್ಲ ಇದೆ ಮತ್ತು ಅವರು ಕೂಡ ಅವನು ರೌಡಿ ಅನ್ನೋದು ಮೊದಲಿನಿಂದನೂ ಕೂಡ ಗೊತ್ತಾದ ವಿಷಯನೇ. ಹಾಗಾಗಿ ಅದನ್ನು ಸೀರಿಯಸ್ಸಾಗೆ ತಗೊಳ್ತಾರೆ. ಅದೇನು ಓಕೆ, ನೆಕ್ಸ್ಟ್ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ರಾಜ್ಯದ ಗೃಹ ಸಚಿವರಿಗೆ ಮಾಹಿತಿನೇ ಇಲ್ವಂತೆ. ಈ ಬಾಗಪ್ಪ ಹರಿಜನ್ ಆತ ಸತ್ತಿದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಗೃಹ ಸಚಿವರು ಹೇಳ್ತಿದ್ದಾರೆ. ಮೊದಲೇ ರೌಡಿ ಎಂದ ಪರಮೇಶ್ವರ್. ಸದ್ಯ ಡೀಟೇಲ್ಸ್ ಗೊತ್ತಿಲ್ಲ, ಮೇಲ್ನೋಟಕ್ಕೆ ಅನೇಕ ಪ್ರಯತ್ನಗಳ ಆಗಿದೆ ಅನ್ನುವಂತಹ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದ ಗೃಹ ಸಚಿವರಿಗೆ ಇನ್ನೂ ತನಕ ಗೊತ್ತಾಗಿಲ್ವಂತೆ ಏನಾಗಿದೆ ಅಂತಂದ್ಬಿಟ್ಟು ಬಾಗಪ್ಪ ಹರಿಜನ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಡನ್ನೇ ಗೊತ್ತಾಗಿರಲೇಬೇಕು ಅಂತಲ್ಲ, ಪಾಪ ಅವರು ನೇರವಾಗಿ ಹೇಳ್ತಾರೆ ಬೇರೆ ವಿಚಾರ. ಹೌದಾ, ಹಂಗಾಗಿದೆಯಾ ಅಂತ ಅಟ್ಲೀಸ್ಟು ತಮ್ಮ ಅಕ್ಕಪಕ್ಕದಲ್ಲಿರೋ ಹತ್ರ ಸ್ವಲ್ಪ ಕೇಳ್ಕೋಬೇಕು. ಇವತ್ತು ಏನಪ್ಪ ಡೀಟೇಲ್ಸು ಮಾಹಿತಿ ಅಂತೇಳಿ. ಈಗ ಕೆಲವರು ನಾಯಕರು ಇರ್ತಾರೆ, ಎಲ್ಲ ಮಾಹಿತಿಗಳಿರುತ್ತೆ, ಕಿಸೆಯಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲವನ್ನೂ ಕೂಡ. ಈಗ ಯಡಿಯೂರಪ್ಪನವರೆಲ್ಲ ಇದ್ದಾರಲ್ಲ, ಅವರೆಲ್ಲ ಸ್ವಲ್ಪ ಅಂದರೆ ಈ ನೆನಪು ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಒಂದು ಚೀಟಿ ಅವ್ರದ್ದು ಏನು, ಅದು ಕೇವಲ ಅವರು ಅಂತಲ್ಲ, ಎಲ್ಲರೂ ನಾವು ಕೂಡ ಮಾಡ್ಕೊಂಡ್ರೆ ಒಳ್ಳೇದು ನಮ್ಮ ಪ್ರತಿ ದಿವಸ ಕೆಲಸಗಳೇನು ಅಂತೇಳಿ. ದೇವೇಗೌಡ ಇಂಥವರೆಲ್ಲ ಇರ್ತಾರೆ. ಆ್ಯಂಡ್ ಪರಮೇಶ್ವರ್ ಇಂಥದ್ದು ಒಂದು ಬಂದಾಗ, ದೊಡ್ಡ ವಿಷಯಗಳಾದಾಗ ನನಗೆ ಗೊತ್ತಿಲ್ಲ ಅಂತ ಹೇಳುವಾಗ ಅದು ಜನಗಳಿಗೆ ಯಾವ ರೀತಿ ಅಥವಾ ಮೀಡಿಯಾದಲ್ಲಿ ಕನ್ವಿನ್ಸ್ ಆಗೋ ರೀತಿ ಅವರು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ, ಯಾಕೆ ಅದರ ಬಗ್ಗೆ ಅಪ್ಡೇಟ್ ಆಗ್ತಾ ಇಲ್ಲ ಅಂದರೆ ಗೃಹ ಸಚಿವರಿಗೆ ಗೊತ್ತಿಲ್ಲ. ಈಗ ನಾವೇನು ಹೇಳ್ತೀವಿ, ಗೊತ್ತಿಲ್ಲ ಅಂತ ಹೇಳುವ, ಗೊತ್ತಿಲ್ಲ ಅಂತ ಮಾಡ್ತೀವಿ. 2 ನಿಮಿಷ ಕಳೆದ ತಕ್ಷಣ ಮಾಹಿತಿ ಗೊತ್ತಾಗ್ಬೋದು, ಬೇರೆ ವಿಚಾರ. ಆದರೆ ಹೊರಗೆ ಬಂದಾಗ ಈ ಇಂಟೆಲಿಜೆನ್ಸ್ ಎಲ್ಲ ಇವ್ರಿಗೆ ಮಾಹಿತಿ ಕೊಡ್ತಾರೆ. ಇವ್ರಿಗೆ ಕೇಳಬೇಕಲ್ಲ, ಏನು ಹೇಳಿದಾರೆ ಕೇಳಿಸ್ಕೊಳ್ಳಿ. ಅದೇನೋ ಗೊತ್ತಿಲ್ಲ, ಡೀಟೇಲ್ಸ್ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಅವ್ರ ಮೇಲೆ ಅನೇಕ ಸಾರಿ ಪ್ರಯತ್ನ ಆಗಿತ್ತು. ಅವರ ಗುಂಪುಗಳಲ್ಲೇ ಏನೋ ಆಗಿದೆ ಅಂತ ಮೇಲ್ನೋಟಕ್ಕೆ ಹೇಳ್ತಿದ್ದಾರೆ. ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇಲ್ಲ, ಇನ್ನೂ ಆಗಿಲ್ಲ, ಅರೆಸ್ಟ್ ಮಾಡಿಲ್ಲ, ಯಾರನ್ನೂ
ಮಾಡ್ತಾರೆ. ಏನಾದರೂ ಸ್ಟ್ರಾಂಗ್ ಆಗಿ ಅಂದರೆ ಮತ್ತೆ ಯಾರು ಆಫೀಸರ್ ನೇಮಕ ಮಾಡೋದು ಅಥವಾ ಏನು ಟೀಮ್ ಮಾಡ್ತಾರೆ ರಕ್ಷಣೆ ಮಾಡೋದು? ಇಲ್ಲ, ಖಂಡಿತವಾಗಿ ಮಾಡ್ತಾರೆ. ಅದೆಲ್ಲ ಗಮನ ಸೆಳೀತಾ ಇತ್ತು ಆ ಭಾಗದಲ್ಲಿ ಭೀಮಾ ತೀರ ಅಂತ ಹೇಳ್ಬಿಟ್ಟು. ಹಾಗಾಗಿ ಇಲ್ಲ, ಭಾಳ ಸೀರಿಯಸ್ ಆಗಿ ತೊಗೊಳ್ತೀವಿ ಅದನ್ನು. ಯಾಕೆಂದರೆ ಅದು ಹಳೇ ವೈಷಮ್ಯ ಇದೆಲ್ಲ ಇದೆ. ಮತ್ತು ಅವರು ಕೂಡ ಅವನು ರೌಡಿ ಅನ್ನೋದು ಮೊದಲಿನಿಂದನೂ ಕೂಡ ಗೊತ್ತಾದ ವಿಷಯನೇ. ಹಾಗಾಗಿ ಅದನ್ನು ಸೀರಿಯಸ್ಸಾಗೆ ತೊಗೊಳ್ತಾರೆ. ಅದೇನೋ